الصلاة والسلام على أشرف المرسلين وعلى آله وصحبه أجمعين أما بعد أعوذ بالله من الشيطان الرجيم بسم الله الرحمن الرحيم إن الله وملائكته يصلون على النبي يا أيها الذين آمنوا صلوا عليه وسلموا تسليما. ಸನ್ಮಾನ್ಯ ಮುಖ್ಯೋಪಾಧ್ಯಾಯರವರೇ, ಪೂಜಾ ಗುರುವೃಂದದವರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ, ಇಂದು ನಾನು ಹೇಳಲು ಬಯಸುವ ವಿಷಯ ಎಂದರೆ ಹಜರತ್ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ಅರಬ್ ರಾಜ್ಯದ ಸ್ಥಿತಿ ಎಂಬ ವಿಷಯವನ್ನು ನಾನು ಇಂದು ನಿಮ್ಮ ಮುಂದೆ ಹಂಚಿಸಿಕೊಳ್ಳುತ್ತೇನೆ. ಹಜರತ್ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವ ಕಾಲದಲ್ಲಿ ಜನಿಸಿದರು, ಆ ಕಾಲದ ಪರಿಸ್ಥಿತಿಯನ್ನು ಸಹ ಅವರ ಜೀವನದ ಒಂದು ಭಾಗವನ್ನಾಗಿ ಗಣಿಸಬೇಕಾಗಿದೆ. ಆ ಹಿನ್ನೆಲೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಹಜರತ್ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನದ ಮಹತ್ವವನ್ನು ಚೆನ್ನಾಗಿ ಮನವರಿಕೆ ಮಾಡಿಕೊಳ್ಳಬಹುದಾಗಿದೆ. ಕ್ರಿಸ್ತಶಕ 570 ಆಗಸ್ಟ್ ತಿಂಗಳಲ್ಲಿ ಮಕ್ಕಾ ನಗರದಲ್ಲಿ ಹಜರತ್ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನನವಾಯಿತು. ಅವರಿಗೆ ಮುಹಮ್ಮದ್ ಎಂದು ಹೆಸರಿಡಲಾಯಿತು, ಸುತ್ತಿಸಲ್ಪಡುವ ಎಂದು ಅದರ ಅರ್ಥವಾಗಿದೆ. ಅವರ ಜನನ ಕಾಲದಲ್ಲಿ ಕೆಲವು ಜನರನ್ನು ಹೊರತುಪಡಿಸಿ ಅರಬ್ ರಾಜ್ಯದ ನಿವಾಸಿಗಳೆಲ್ಲರೂ ಬಹುದೇವ ಆರಾಧಕರಾದರು. ಅರಬಿಗಳು ತಮ್ಮ ಪ್ರವಾದಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ವಂಶಕ್ಕೆ ಸೇರಿದವರೆಂದು ಹೇಳುತ್ತಿದ್ದರು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಏಕದೇವ ವಿಶ್ವಾಸಿಯಾಗಿದ್ದರು. ಅವರ ಮೇಲಿನ ನಂಬಿಕೆ ಮೂಲಕ